ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಶಶಿಧರ್ ಅಂತೇಳಿ VNR ಕಂಪ್ನಿಯ ಟೆರಿಟರಿ ಮ್ಯಾನೇಜರ್ ನಾನು. ಸೊ ನಾವು ಇವತ್ತು ನೀವು ನೋಡ್ತಿರ್ಬೋದು ಒಂದು ಹಿರಿ ಪ್ಲಾಟಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮದು VNR ಕಂಪ್ನಿಯ RG425 ಅಂತೇಳಿ ಒಂದು ಹೊಸ ತಳಿ ಬಂದಿತ್ತು. ಸೊ ನಾವು ಇಲ್ಲಿ ಈ ವರ್ಷ ಡೆಮೋ ಕೊಡೋಣ, ಈ ವರ್ಷ ನೋಡೋಣ ಯಾವ ರೀತಿ ನಮ್ಮದು VNR RG425 ಯಾವ ಥರ ಬರುತ್ತೆ ಅಂತೇಳಿ ನಾವು ಡೆಮೋ ಕೊಟ್ಟಿದ್ವಿ. ನೀವು ನೋಡ್ತಿರ್ಬೋದು ನಮ್ಮ ರೈತರಿದ್ದಾರೆ, ಯಮನೂರಪ್ಪ ಅಂಥೇಳಿ, ಇವ್ರ ಊರು ಕೆಂಪಳ್ಳಿ, ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳ್ರಿ. ಇಲ್ಲ 63 62 68 40 11. ಅಣ್ಣ ಎಷ್ಟು ವರ್ಷದಿಂದ ನೀವು ಹೀರಿಕಾಯಿ ಮಾಡ್ತಿದ್ದೀರಿ? ನಾವು ಈಗ ಒಂದು 5-6 ವರ್ಷ ಆಯ್ತು ಸರ್. ಪ್ರತಿ ವರ್ಷ ಒಟ್ಟು ಒಂದು ಪ್ಲಾಟ್ ಮೇಂಟೈನ್ ಮಾಡ್ಕೊಂಡು ಬರ್ತೀರಿ. ಈ ವರ್ಷ ಹೊಸ ತಳಿ ಹಾಕಿದ್ರಲ್ಲ VNR ಕಂಪ್ನಿದ RG425 ಅಂತೇಳಿ, ನಿಮಗೆ ಇದ್ರೊಳಗೆ ಏನು ವಿಶೇಷತೆ ಅನ್ನಿಸ್ತು? ನಿಮಗೆ ಇದ್ರೊಳಗೆ ಏನು ಪ್ಲಸ್ ಅನ್ನಿಸ್ತು? ಚೆನ್ನಾಗೈತೆ ಸರ್, ಇಳುವರಿ ಜಾಸ್ತಿ ಬರ್ತಾ ಇದೆ, ಸ್ವಲ್ಪ ಕಾಪು ಹೆಚ್ಚೈತಿ, ಚಿಗುರು ಹೆಚ್ಚು ಬರ್ತಾ ಇದೆ ಸರ್. ಹೌದ್ರಾ? ಆಮೇಲೆ ವೈರಸ್ ಗಿರಸ್ ಏನಿಲ್ರಿ, ಒಟ್ಟ ವೈರಸ್ ಇಲ್ಲ ಸರ್. ಸರ್ ನಾವೀಗ ಮನಸ್ಸು ಮಾಡಿರೋದಂದ್ರೆ ಸರ್, ರೈತ ಬಾಂಧವರೇ ಕೇಳಿದ್ರಲ್ಲ, ಇಳುವರಿ ಚಲೋ ಐತೆ ಅಂತ ಹೇಳ್ತಾರ, ಆಮೇಲೆ ವೈರಸ್ ಕಮ್ಮಿ ಐತೆ ಅಂತ ಹೇಳ್ತಾರ, ಮತ್ತೆ ಚಿಗುರು ಜಾಸ್ತಿ ಐತೆ ಅಂತ ಹೇಳ್ತಾರ. ಹಾಗೆ ನಮ್ಮ ಇನ್ನೊಬ್ಬರು ರೈತರು ಇದ್ದಾರೆ ಇಲ್ಲಿ, ಕೆಂಪಳ್ಳಿಯವರು, ಹನುಮಂತಪ್ಪ ಅಂತ ಹೇಳಿ, ಅವ್ರೂ ಡೆಮೋ ಹಾಕಿದಾರೆ. ಅವ್ರ ಬಾಯಿಂದನೂ ಒಂದೆರಡು ಮಾತು ಕೇಳೋಣ ಹೆಂಗೈತೆ ಅಂತ ಹೇಳಿ. ಅಣ್ಣ ನೀವು ಎಷ್ಟು ಪ್ಯಾಕೆಟ್ ಹಾಕಿರಿ? ನಾವು ಸರ ಚೆಕ್ ಮಾಡಕ ನಾವು ಒಂದು 10 ಪ್ಯಾಕೆಟ್ ಊರಾರ ಸರ. ರೀ ಈಗ ಚೆಕ್ ಮಾಡಕ ಯಾಕಪ್ಪ ಹೆಂಗ್ ಬರ್ತೇನಂತ ನಾವು 2 ಸರ 4 ಪ್ಯಾಕೆಟ್ ಹಾಕಿದ್ವಿ ಸರ. 4 ಪ್ಯಾಕೆಟ್ ಹಾಕಿರಿ, ಚಲೋ ಬಂದ ಸರ. ಚಿಗುರು ಡೋನಿ ಒಂದಿಲ್ಲ ಸರ, ಅದು ಮೇನ್ ಸರ. ಡೋನಿ ಇಲ್ದಕ್ಕ ಈಗ ನಾವು ಅದು ಕಾಯಿ ಸೈನಿಂಗ್ ಐತಿ ಸರ, ಒಂದೇ ಅದು ಚಿಗುರು ಐತ್ರಿ. ಅದ್ರಾಗ 2 ಕಾಯಿ ಸತ್ರುನು ನಿನ್ನ 7-8 ಕಾಯಿ ಆಗತ್ತನ್ನ ಪೊಸಿಷನ್ ಐತಿ ಸರ. ಚಿಗುರು ನಂಗ ಕಳಿಸ್ತಾರ, ಅದಕ್ಕೆ ನಾವು ಸತ್ತು ಮಾಡ್ಕೊಂಡ್ವಿ ಅಂದ್ರೆ ಚಲೋ ಬರ್ತ ಸರ್. ಹೌದಲ್ರಿ? ಚಲೋ ಐತಿ ಸರ್. ಈಗ ನೀವು ಎಷ್ಟು ವರ್ಷದಿಂದ ಹೀರಿಕಾಯಿ ಮಾಡ್ತಿದ್ರಿ? ನಾವು 4-5 ವರ್ಷ ಆತ್ ಸರ್. 4-5 ವರ್ಷ ಸರ್. ಈಗ ಹೊಸ ತಳಿ ಬಂದತ್ತಲ್ಲ, ಇದು ನಿಮ್ಗೆ ಓಕೆ ಆಗೈತೆ? ಓಕೆ ಆಗೈತೆ ಸರ್. ಕಾಯಿ ಮಾರ್ಕೆಟ್ನಾಗ ಹೋಗುತ್ತೆ? ಐತೈತಿ, ಓಕೆ ಐತಿ ಸರ್. ಶೈನಿಂಗ್ ಐತೆ ಕಾಯಿ? ಶೈನಿಂಗ್ ಐತಿ ಸರ್. ಆಮೇಲೆ ನೀವು ಈಗ 4 ಪ್ಯಾಕೆಟ್ ಹಾಕಿರಲ್ಲ, ಮುಂದಿನ ವರ್ಷ ಎಷ್ಟು ಪ್ಯಾಕೆಟ್ ಹಾಕ್ತೀರಿ ನಮ್ಮ ಕಂಪ್ನಿದು? ಮುಂದ್ ಸರ ಅದು ಈಗ ಚಲೋ ಬಂತಂತ ಸರ, ವಾಲ್ ಮೆಸ್ ಡಿಫ್ರೆಂಟ್ ಸರ್. ಈಗ 2 ಎಕರೆದು 2 ಎಕರೆ ಆಗ್ತದೆ ಸರ್, 1 ಎಕರೆದು 1 ಎಕರೆ ಆಗ್ತದೆ ಸರ್. ಈಗ ನಿಮ್ಗೆ ಚಲೋ ಅನಿಸ್ತಂದ್ರ 2 ಎಕರೆ ಹಾಕ್ತಿರಿ. ಸರ್. ಈಗ ನಿಮ್ದಿನ ಕಾಯಿ ಶುರು ಆಗಿಲ್ಲ, ಈಗ 12 ಕಾಯಿ ಶುರು ಆಗೈತೆ, 12. ಹೌದು ಸರ್. ಇದನ್ನ ನೋಡಿದ್ರೆ ನಿಮ್ಗೆ ಚಲೋ ಅನ್ಸೈತೆ? ಚಲೋ ಅನ್ಸೈತೆ ಸರ್. ನಿಮ್ಗೆ ಚಲೋ ಅನ್ಸೈತಿ? ಹೌದು ಸರ್. ಆಮೇಲೆ ಈ ಭಾಗದ ಎಲ್ಲಾ ರೈತರು ಬೆಳಿಬಹುದು. ಹೌದು ಸರ್. ರೈತ ಬಾಂಧವರೇ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಹನುಮಂತಪ್ಪ ಅಣ್ಣವರು ಮತ್ತೆ ಯಮನೂರಪ್ಪ ಅಣ್ಣವರು ಏನು ಹೇಳಿದ್ರಪ್ಪ ಅಂತಂದ್ರೆ, VNR ಕಂಪ್ನಿಯ RG425 ಒಂದು ಉತ್ತಮವಾದ ತಳಿ. ಯಾಕಂದರೆ ಇದು ಹೊಸದಾಗಿ ಬಂದೈತೆ. ನಾವು ಈ ಮಾರ್ಕೆಟಲ್ಲಿ ನಾವು ಮೊದಲನೇ ಪ್ರಯತ್ನ ಇದು ನಮ್ಮದು. ಇಲ್ಲಿ ಅತಿ ಹೆಚ್ಚು ಹೀರಿಕಾಯಿ ಬೆಳೀತಾರೆ ಈ ಭಾಗದಾಗ. ಸೊ ನೋಡೋಣ ಅಂತ ನಾವು ಸುಮಾರು 1 ವರ್ಷ ಆಯ್ತಂಟ್ರಣ ನಿಮ್ಮಿಂದ ನಾವು ಬೆನ್ನ ಹತ್ತಿ ಫೋನ್ ಹಾಕಿ ಡೆಮೋ ತಗೊಳ್ರಿ ಅಂತ, ಅದು ನಾವು ಸುಮಾರು ಇವ್ರನ್ನ ಬೆನ್ನ ಹತ್ತಿ ಹಾಕ್ರಿ ಅಣ್ಣ ನೀವು ಚಲೋ ಐತೆ ಅಂತ ನಾವು ಅವ್ರನ್ನ ಭರವಸೆ ತೊಗೊಂಡು ಒಂದು ಪ್ಲಾಟ್ ಮೇಂಟೈನ್ ಮಾಡಿಸಿದ್ವಿ. ಅಷ್ಟು ನಾವು ಪ್ರಯತ್ನ ಮಾಡಿದ್ದಕ್ಕೂ ನಮಗೆ ಇವತ್ತು ಪ್ರತಿಫಲ ಅನಿಸೈತೆ. ಸೊ ರೈತ ಬಾಂಧವರೇ, ನೀವು ದಯವಿಟ್ಟು ಈ ಭಾಗದಾಗ ಏನು ಕೊಪ್ಪಳ ಜಿಲ್ಲಾ ಭಾಗದಾಗ ಯಾರ್ಯಾರು ಹೀರಿಕಾಯಿ ಬೆಳೀತಿದ್ದೀರಲ್ಲ, ಹೊಸದು ಬಂದಿದೆ, ಹೊಸ ಪ್ರಯತ್ನ ಮಾಡಿರಿ, ಅತಿ ಹೆಚ್ಚು ಇಳುವರಿ ಬರ್ತೈತೆ, ಲಾಭ ತೊಗೊಳ್ರಿ. ಹಾಗೆ ನಿಮ್ಮ ಎಲ್ಲ ರೈತ ಬಾಂಧವರು ನಿಮ್ಮ ಸರ್ಕಲ್ನಾಗ ಏನೈತಲ್ರಣ್ಣ ಎಲ್ರಿಗೂ ಹೇಳ್ರಿ. ಸೊ ಎಲ್ಲರೂ ಬೆಳೆಯೋದ್ರಿಂದ ಏನಾಗುತ್ತೆ, ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಲಾಭ ಜಾಸ್ತಿ ಆಗುತ್ತೆ. ರೈತರು ಖುಷಿ ಇದ್ರೆ ನಾವು ಖುಷಿ ಇರ್ತೀವಿ. ಸೊ ಎಲ್ಲರೂ ಬೆಳಿಬೋದಲ್ಲ? ಬೆಳಿಬೋದು ಸರ್, ಚೆನ್ನಾಗೈತೆ. ಈಗ ನೋಡಾಕ ಬರಕತ್ತೆ ಸರ್. ನಮ್ಮ ಮಾಲ್ತಕ್ ಈಗ ಒಂದು 5-6 ಎಕರೆ ಅದಾರ ಸರ್. ಈಗ ಅದು ಎಡಾಗೈತೆ ಸರ್. ಇದು ಚಲೋ ಇರೋ ಸಂಬಂಧನ ಬೀಜನ್ ಇದನ್ನ ನೀನ್ ಯಾವಲ್ ತಂದಿದ್ ಎಲ್ಲಿ ಹಾಕಿ ಅಂತ ಅವ್ರು ವಿಚಾರ ಮಾಡ್ರ ಸರ್. ಹ್ಞೂ ಸರ್. ಸೊ ಕೇಳಿದ್ರಲ್ಲ, ನೋಡ್ಬೋದು ನೀವು ಕಾಯಿ ಎಷ್ಟು ನೀಟಾಗೈತೆ ಮತ್ತು ಉದ್ದು ಬರ್ತೈತೆ. ಆಮೇಲೆ ಎಲ್ಲಿಗೊಂದು ಚಿಗುರು ಬಿಡ್ರಿ ಸರ್. ಚಿಗುರಿಗೆ ಏನು ಕಡಿಮೆ ಇಲ್ಲ, ಚಿಗುರು ಜಾಸ್ತಿ ಹೊಡಿತಾವಲ್ಲ ಅಷ್ಟು ಇಳುವರಿ ಬರ್ತಾವ. ಆಮೇಲೆ ನಿಮಗೆ ಇದು ಬೇಸಿಗೆ ಒಳಗ ವೈರಸ್ ಕಡಿಮೆ ಬರ್ಬೋದು ಅನ್ಸುತ್ತಾ? ಹೆಂಗ ಈಗ ವೈರಸ್ ಕಮ್ಮಿ ಐತೆ ಅಂದ್ರೆ ಬ್ಯಾಸಿಗೆ ಒಳಗೆ ಬರಲ್ಲ ಸರ್ ಇದು ವೈರಸ್. ಹೌದಲ್ರಿ? ಹೌದು ಸರ್. ಸೊ ಕೇಳಿದಲ್ಲ ರೈತ ಬಂದರೆ, VNR ಕಂಪ್ನಿಯಿಂದ ಒಂದು ಏನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಹೊಸ ತಳಿ ಹಾಕ್ರಿ, ಹೊಸವಾಗಿ ಲಾಭ ತಗೊಳ್ರಿ ಅಂತ ಹೇಳ್ತಾ ನಮ್ಮ 2 ಮಾತು ಮುಗಿಸ್ತೇವೆ. ನಮಸ್ಕಾರ, ಧನ್ಯವಾದಗಳು ಅಣ್ಣ. ನಮಸ್ಕಾರ.